ಬರೀ 2 ಅವರಲ್ಲೇ ನಮಗೆ ಫಿಫಿ ಐಲ್ಯಾಂಡ್ ನೋಡೋಕ್ಕೆ ಟೈಮ್ ಸಿಕ್ಕಿದ್ದು. ಸೊ ತುಂಬ ಗಡಿಬಿಡಿಯಲ್ಲಿ ಹೋಗಿ ಗಡಿಬಿಡಿಯಾಗಿ ಬಂದ್ವಿ. ಸೊ ಅದಂತೂ ಫಿಫಿ ಐಲ್ಯಾಂಡ್ ಅಂತೂ ತುಂಬ ಸ್ವರ್ಗನೇ ನೋಡೋ ಥರ ಇತ್ತು. ಅಷ್ಟು ಚೆನ್ನಾಗಿದೆ, ಅಷ್ಟು ಬ್ಯೂಟಿಫುಲ್ ಆಗಿರೋಂಥ ಪ್ಲೇಸು. ಸೊ ಅಲ್ಲಿ ನಾವು ಯಾವ ರೀತಿಯಾಗಿ ರೂಮಲ್ಲಿದ್ವಿ ಏನು ಅದ್ರ ಬಗ್ಗೆ ಎಲ್ಲ ನೋಡೋಣ ಬನ್ನಿ. 130 to 230? No, 130, 900 baht per person. Per person? This one? Yes, 130. This one 2 o'clock? 2 o'clock, 800. ನಾವು ಎಷ್ಟು ಬೇಗ ಬಸ್ಸಿಂದ ಬಂದು ನೆಕ್ಸ್ಟ್ ಬೋಟ್ ಗೊತ್ತಿರೋ ಅಂತ ಕಾಯ್ತಾ ಇದ್ವಿ. ಈ ಬೋಟ್ ಒಂದೊಂದು ಟೈಮಿಂಗ್ಸ್ ಇರುತ್ತೆ. ಸೊ ಅದನ್ನು ಅಷ್ಟೇ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಫುಕೆಟಿಂದ ಆಚೆ ಬರ್ತಾ ಇದ್ದೀವಿ. No time, only 2 hours. ಇದೊಂಥರ ಸ್ವರ್ಗನೇ ನಮ್ಮ ಮುಂದೆ ರಪ್ಪಂತ ಪಾಸ್ ಆದಂಗಿತ್ತು. ತುಂಬ ಬ್ಯೂಟಿಫುಲ್, ತುಂಬ ನೇಚರ್ ಆಗಿರೋಂತಹ ಈ ಫಿಫಿ ಐಲ್ಯಾಂಡ್ನ ಒಂದ್ಸತಿ ಜೀವನದಲ್ಲಿ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು, ಅಷ್ಟು ಚೆನ್ನಾಗಿದೆ. ಸೊ ಈ ವಿಡಿಯೋದಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ, ನೋಡ್ತಾ ಇರಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಇಡೀ ಥೈಲ್ಯಾಂಡ್ ಟ್ರಿಪ್ಪಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂದರೆ ನನಗಂತೂ ಫಿಫಿ ಐಲ್ಯಾಂಡ್ ಅದು ತುಂಬ ಇಷ್ಟ ಆಯಿತು. ಇದ್ರ ಬಗ್ಗೆ ಎಷ್ಟಾಯಿತು ಏನು ನಾವು ಬ್ಯಾಂಕಾಕ್ ಥೈಲ್ಯಾಂಡ್ ಟ್ರಿಪ್ ಪೂರ್ತಿಯಾಗಿ ಎಷ್ಟಾಯಿತು ಇದ್ರ ಬಗ್ಗೆ ಫುಲ್ ಡೀಟೇಲ್ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ಹೇಗಿದೆ ಅಂತ ನೋಡೋಣ. ಸೊ ಇವತ್ತಿಗೆ ಮುಗಿಸ್ಬಿಡೋಣ, ಮಾತಾಡಿ ಮುಗಿಸ್ತೀನಿ ಆಮೇಲೆ ಬಿಡಲ್ಲ ಬಿಡ ತೆಗಿ ಹೋಗ್ಲಿ. ಒಟ್ಟು ಈ ಒಂದು ಟ್ರಿಪ್ಗೆ ನಮಗೆ ಖರ್ಚಾಗಿದ್ದು ಹತ್ತತ್ರ 2 ಲಕ್ಷ. ಏನಕ್ಕೆ ಅಂತ ಕೇಳಿದ್ರೆ 40,000 ರೂಪಾಯಿ ಒಂದು ವಾರದ ಪೂರ್ತಿ ಟ್ರಿಪ್ಗೆ ಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಊಟದ್ದು ಎಕ್ಸ್ಪೆನ್ಸ್ ಜಾಸ್ತಿ ಇದೆ ಇಲ್ಲಿ. ಇದ್ರದ್ದು ಫುಲ್ ವಿಡಿಯೋ ಏಜ್ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ ಇದೆ. ನಿಮ್ಗೇನೇ ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು.